ತಾಯಿಯ ಶಾಪ ಸರ್ಕಾರಕ್ಕೆ ತಟ್ಟೆ ತೊಡ್ತಂತ ನಾನು ನಿಮಗೆ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ. ಇದಕ್ಕೆ ಯಾರು ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮಗೆ ರಾಜಕೀಯ ಮಾಡ್ತಾ ಇದ್ದೀನಿ. ಎಷ್ಟು ನಿರ್ಲಕ್ಷ್ಯತನ ಸರ್ಕಾರದಿದು, ಸರ್ಕಾರದ ನಿರ್ಲಕ್ಷ್ಯತನ ಇದು. ಸನ್ಮಾನ್ಯ ಸಚಿವರ ಕೇಳಿ ತಾವು ದಯವಿಟ್ಟು ತಾವು, ನಾನು ಹೇಳಿದೆ ತಮ್ಮ ಶ್ರಮದ ಬಗ್ಗೆ ನಾನು ಕೇಳ್ತಾ ಇಲ್ಲ. ಈ ಕೃಷ್ಣ ಮೃಗಗಳು ಸತ್ತ ಮೇಲೆ ತಾವೇನು ಶ್ರಮ ಪಟ್ಟಿದ್ರಲ್ಲ, ತಮ್ಮ ಇಲಾಖೆ ಮೊದಲೇ ತೆಗೆದುಕೊಂಡಿದ್ರೆ ಇದಕ್ಕೆ ನಾವು ತಡೆಗಟ್ಟಬಹುದಿತ್ತು ಅನ್ನೋದೊಂದು ನಂದು ಪ್ರಶ್ನೆ ಇದೆ. ಎರಡನೇದಂದರೆ ಆ ಅಧಿಕಾರಿಗಳ ಮೇಲೆ ಏನು ಕ್ರಮ ಕೈಗೊಂಡ್ರೆ? ಆರೋಗ್ಯ ಸಲಹಾ ಸಮಿತಿ ಇದೆ, ವೈದ್ಯರಿದ್ದಾರೆ, ಮತ್ತು ಮೃಗ ನೋಡ್ತಕ್ಕಂಥ ಸಿಬ್ಬಂದಿಗಳು ವರ್ಗ ಇದ್ದಾರೆ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡು? 31 ಕೃಷ್ಣ ಮೃಗಗಳು ಸತ್ತಿದ್ದಾವೆ. ಒಂದಲ್ಲ ಎರಡಲ್ಲ 31 ಕೃಷ್ಣ ಮೃಗಗಳು. ಅವುಗಳಿಗೆ ಬೆಲೆನೇ ಇಲ್ವಾ? ಮೂಕ ಪ್ರಾಣಿಗಳು ಸತ್ತಿದವು. ಅದು ಕಿತ್ತೂರು ಚೆನ್ನಮ್ಮನ ಹೆಸರು ಇರತಕ್ಕಂಥ ಮೃಗಾಲಯ. ಆ ತಾಯಿಯ ಶಾಪ ಸರ್ಕಾರಕ್ಕೆ ತಟ್ಟೆ ತೊಡ್ತಂತ ನಾನು ನಿಮಗೆ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ. ಅಷ್ಟು ನಮಗೆ ಬೇಜಾರಾಗಿದೆ. ಏಕೆಂದರೆ ತಾವು ಕೊಡ್ತಕ್ಕಂಥ ಉತ್ತರ ಏನು? 31 ಕೃಷ್ಣ ಮೃಗ ತಾವು ಒಪ್ತೀರಾ? ಕೃಷ್ಣ ಮೃಗಗಳು ಸತ್ತಿದ್ದು ಒಪ್ತೀರಾ? ತಾವು ಒಪ್ತಿದ್ರೆ ಮುಂಜಾಗ್ರತೆ ಕೈಗೊಳ್ಳಬೇಕಾಗಿತ್ತಲ್ಲ. ಎಂತ ಸತ್ತಿದವು, ಎಂತ ಕೃಷ್ಣ ಮೃಗಗಳು ಸತ್ತಾಗತ್ತೆ, ಅವ್ಯಾಕೆ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ? ಆರೋಗ್ಯ ಸಲಹಾ ಸಮಿತಿ ಏನು ಮಾಡ್ತಿತ್ತು? ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಏನು ಮಾಡ್ತಾ ಇದ್ರು? ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಮಲಗಿದ್ರು ಅವರು. ಇಲ್ಲಿ ಪ್ರತಿ ದಿನ ಬಂದಿದೆ ಸರ್. ಒಂದು ವಾರ ಬಂದಿದೆ, ಒಂದು ವಾರ ಸತ್ತಿದ್ದಾವೆ. ಒಂದು ದಿವಸ ಅಲ್ಲ, ಒಂದು ವಾರ, ಒಂದು ದಿವಸ ಬಿಟ್ಟು ಒಂದು ದಿವಸ ಸತ್ತಿದ್ದಾವೆ. ಅದಕ್ಕೆ ನೀವೇನು ಉತ್ತರ ಕೊಡ್ತಿರ್ತಾವಲ್ಲ? ನಾನು ಇದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಕ್ರಮದ ಬಗ್ಗೆ ಈಗಾಗಲೇ ತಕ್ಷಣ ಕ್ರಮ ತಗೊಂಡಿದೆ. ನನ್ನ ಗಮನಕ್ಕೆ ಬಂದ ತಕ್ಷಣ ಉನ್ನತ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ಇವತ್ತು ಬೆಂಗಳೂರಿನಿಂದ ಎನಿಮಲ್ ಹಸ್ಬೆಂಡ್ರಿ ಏನೊಂದು ಪ್ರಯೋಗಾಲಯ ಇದೆ, ಆ ಪ್ರಯೋಗಾಲಯದ ತಜ್ಞರಿಗೆ ಕಳಿಸಿದ್ದೇವೆ. ನಮ್ಮ ಅಧಿಕಾರಿಗಳು ವೈದ್ಯಾಧಿಕಾರಿಗಳಲ್ಲೇ ಇದ್ದಾರೆ, ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಇದೊಂದು ಸಾಂಕ್ರಾಮಿಕ ರೋಗ, ಕರೋನಾ ಬರೋ ತರ ಇದು ರೋಗ. ನೀವೇನು ಹೇಳ್ತಾ ಇದ್ದೀರಲ್ಲ, ಆಯ್ತು ಶಾಪ ಅಂತ ಹೇಳ್ತಾ ಇದ್ದೀರಿ. ಚಾಮರಾಜನಗರದಲ್ಲಿ ಒಂದೇ ದಿನ 36 ಜನ ಸತ್ತರು. ಏನ್ ಮಾಡಿದ್ರೆ ಏನಾದ್ರೂ ಆಯ್ತಾ? ನಮ್ಮ ಸರ್ಕಾರ, ನಮ್ಮ ಇಲಾಖೆ ಕೇಳಿ, ನಮ್ಮ ಇಲಾಖೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ನೋಡಿ, ನಿನ್ನೆ ಈ ಪೇಪರ್ ಅಲ್ಲಿ ಪ್ರಜಾವಾಣಿಯಲ್ಲಿ ನೋಡಿ, ಇವತ್ತು ಏನಿದೆ, ಜಾರ್ಖಂಡ್ ಜಮ್ಶೆಡ್ಪುರದಲ್ಲಿ ಮೃಗಾಲಯದಲ್ಲಿ ಮಾರಣಾಂತಿಕ ಬ್ಯಾಕ್ಟೀರಿಯಾ ಸೋಂಕಿನಿಂದ 10 ಕೃಷ್ಣ ಮೃಗಗಳು ಮೃತಪಟ್ಟಿದ್ದಾವೆ. ಗುಜರಾತ್ನಲ್ಲಿ ಇಂತಹ ಸಾಂಕ್ರಾಮಿಕ ರೋಗ ಬಂದಂತಹ ಸಂದರ್ಭದಲ್ಲಿ ಸುಮಾರು ಪ್ರಾಣಿಗಳು ಮೃತಪಟ್ಟಿದ್ದಾವೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಯಾರು ಸಾವು ಆಗ್ಬೇಕಂತ ಬಯಸೋದಿಲ್ಲ. ಆದರೆ ಕೆಲವೊಂದು ರೋಗಗಳು ಬಂದ್ರೆ ಯಾರ ನಿಯಂತ್ರಣದಲ್ಲಿ ಇರೋದಿಲ್ಲ. ಸರ್ಕಾರ, ಇಲಾಖೆ ಎಲ್ಲಾ ರೀತಿಯ ಕ್ರಮ ತೆಗೆದುಕೊಂಡಿದೆ. ಇದಕ್ಕೆ ಯಾರು ರಾಜಕೀಯ ಮಾಡಬಾರ್ದು. ಸಭಾಪತಿಗಳೇ, ಎಲ್ಲಾ ರೀತಿಯ ಕ್ರಮಗಳನ್ನು ನಮ್ಮ ಸರ್ಕಾರ ತಗೊಂಡಿದೆ. ಇವತ್ತು ನೋಡಿ, ಇವ್ರದೇ ಸರ್ಕಾರ 21-22ರಲ್ಲಿ ಇಡೀ ಮೃಗಾಲಯದಲ್ಲಿ ಅಲ್ಲಿ ಪ್ರಾಣಿಗಳ ಮರಣ ಪ್ರಮಾಣ 6.5% ಇತ್ತು. ಕೇಳಿ, ಅವಾಗ 6.5 ಇತ್ತು. ನಾನು ಅರಣ್ಯ ಸಚಿವನಾದ್ಮೇಲೆ ಅದು 3.5 ಇದೆ. ಇಲ್ಲಿವರೆಗೆ 2.5 ಇದೆ. ಎಲ್ಲಾ ರೀತಿ ನೋಡಿದ್ರೆ ಮೃಗಾಲಯದಲ್ಲಿ ಸರಾಸರಿ ಸಾಮಾನ್ಯವಾಗಿ ನಿಮ್ಗೆ ಸಾಮಾನ್ಯವಾಗಿ ಮೃಗಾಲಯದಲ್ಲಿ 5% ಪ್ರಾಣಿಗಳು ಸಾವನ್ನಪ್ಪುತ್ತವೆ ಇಡೀ ದೇಶದಾದ್ಯಂತ. ಇವತ್ತು ನಮ್ಮ ಸಾವಿನ ಪ್ರಮಾಣ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಿ ಇದು ಆಗಿದೆ ಘಟನೆ. ನಾನೇನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ. ಈಗಾಗಲೇ ನಾನು ವರದಿ ತರಿಸಿದ್ದೇನೆ. ನಮ್ಮ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಡಿಮೋಟಿವೇಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಲ್ಲೇ ವೈದ್ಯರಿದ್ದಾರೆ, ಪಶು ವೈದ್ಯ ಇದ್ದಾರೆ, ಅಧಿಕಾರಿಗಳು ಹೋಗಿದ್ದಾರೆ, ತಕ್ಷಣ ಸ್ಪಂದನೆ ಮಾಡಿದ್ದಾರೆ, ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ, 7 ಕಸ್ಟಮರ್ಗಳಿಗೆ ಉಳಿಸಿದ್ದಾರೆ, ಸಂರಕ್ಷಣೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದ್ರು ನೀವು ಅವ್ರಿಗೆ ಹಂಗೆ ಮಾಡ್ಬೇಕು ಅಂದ್ರೆ
ಅದೇ ಹಂಗೆ ಸರ್ ಅಂದ್ರೆ ಅವ್ರ ನಿರ್ಲಕ್ಷ್ಯಕ್ಕೆ ಬೆಲೆ ಇಲ್ವಾ? 31 ಕಸ್ಟಮರ್ಗಳ ಬೆಲೆ ಇಲ್ಲ. ಇದ್ಯಾವುದು ಸರ್ ಲೆಕ್ಕ ಇದು? ಸಚಿವರು ಪ್ರಾಕ್ಟಿಕಲ್ ಲಾಸ್ಟ್ ಅಧಿವೇಶನ ಹೇಳಿದಾರೆ. ಅವರು ಒಂದು ಪ್ರವಾಸ ಮಾಡಿಲ್ಲ, ಅವರು ಬರಲೇ ಇಲ್ಲ. ಅವರು ನೀವು ಕೊಡ್ರಿ, ಅವ್ರು ಬರ್ಲೇ ಇಲ್ಲ. ಲಾಸ್ಟ್ ಅಧಿವೇಶನ ಹೇಳಿದ್ದಾರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡ್ತಾರೆ, ಬರ್ಲೇ ಇಲ್ಲ ಅವರು. ಏನ್ರಿ ನೀವೇನು ಸರ್ ಸಚಿವರು ಪ್ರಾಕ್ಟಿಕಲ್ ಇಲ್ವೇ ಇಲ್ಲ ಸರ್, ಬರ್ಬೇಕು, ಪ್ರವಾಸ ಮಾಡ್ಬೇಕಲ್ಲ. ವಿವೇಕಾನಂದ್ ಇಡೀ ಕೃಷಿ ಹೋಗಿದೆ ನಮ್ದು. ಕೊಡ್ರಿ, ಬರ್ದನ್ ಓದ್ಕೊಂಡು ಬಂದು ಓದ್ತಾರೆ ಅವರು. ಸ್ವಲ್ಪ ತಿಳುವಳಿಕೆ ಬೇಡ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.